ನಮಸ್ಕಾರ. ತಮಗೆಲ್ಲ ಹೋಳಿ ಹಾಗೂ ರಂಗಪಂಚಮಿಯ ಹಾರ್ದಿಕ ಶುಭಾಶಯ. ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಗಳ ಹೋಳಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ನಮ್ಮ ದೇಶದಲ್ಲಿ ಆಚರಿಸಲಾಗ್ತಾ ಇದೆ. ಹಿಂದೂ ಪಂಚಾಂಗದ ಪ್ರಕಾರ, ಹಿಂದೂ ಕ್ಯಾಲೆಂಡರ್ ಪ್ರಕಾರವಾಗಿ ವರ್ಷದ ಕೊನೆಯ ತಿಂಗಳಾದ ಫಾಲ್ಗುಣ ಮಾಸದ ಕೊನೆಯ ಹಬ್ಬವಾಗಿ ಇದನ್ನು ಆಚರಿಸಲಾಗ್ತಾ ಇದೆ. ಇದರಲ್ಲಿ ಮನುಷ್ಯ ಸಹಜವಾಗಿರುವ ತನ್ನ ವಿಕೃತಿಗಳನ್ನು ಹಾಗೂ ಕೆಟ್ಟ ಕಾಮನೆಗಳ ನಾಶದ ದ್ಯೋತಕವಾಗಿ ಕೂಡ ಈ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಹೋಳಿ ಹಬ್ಬವಾದ 5 ದಿನಕ್ಕೆ ರಂಗಪಂಚಮಿ ಬರ್ತದೆ. ಕೃಷ್ಣ ರಾಧೆಯರ ದೈವಿಕ ಪ್ರೇಮದ ಸೂಚಕ ಕೂಡ ಇದಾಗಿದೆ. ಇದನ್ನು ದೇವಪಂಚಮಿ ಅಂತಲೂ ಕರೀತಾರೆ. ಹುಬ್ಬಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ರಂಗಪಂಚಮಿಯ ದಿವಸ ಪ್ರತಿಷ್ಠಾಪನೆ ಮಾಡಿದ ರತಿ ಕಾಮಣ್ಣನ ಮೂರ್ತಿಗಳನ್ನು ದಹಿಸಿ ತಮ್ಮಲ್ಲಿರುವಂತಹ ಎಲ್ಲ ವಿಕೃತಿಗಳನ್ನು ದಹಿಸುವಂತಹ ಒಂದು ದ್ಯೋತಕ ಕೂಡ ಇದು ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ಈ ಬಣ್ಣಗಳ ಹಬ್ಬ ಅತ್ಯಂತ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತೇನೆ. ಮತ್ತು ಇದಾದ ನಂತರ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರವಾಗಿ, ಹಿಂದೂ ಕ್ಯಾಲೆಂಡರ್ ಪ್ರಕಾರವಾಗಿ ಹೊಸ ವರ್ಷ, ವಸಂತ ಋತು, ಚೈತ್ರ ಮಾಸ ಅಂದರೆ ಹೊಸದನ್ನು ಸ್ವಾಗತಿಸಲಿಕ್ಕೆ ಕೂಡ ಇದು ಹಳೆಯದನ್ನು ಬೀಳ್ಕೊಡುವ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸುವಂಥದ್ದು ಉದಾಹರಣೆ ಇದೆ. ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇದನ್ನು ಆಚರಿಸಬೇಕು ಅಂತ ಕರೆ ಕೊಡ್ತಾ ತಮ್ಮೆಲ್ಲರಿಗೂ ಧನ್ಯವಾದ.